ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಈಗ ಮೊದಲಿಗೆ ಕೇಳೋಣ. ಕೃಷಿ ಉತ್ಪನ್ನಗಳ ಕಂಪನಿ FPO ಮುನ್ನಡೆಸುವ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾಕ್ಟರ್ ನವೀನ್ ಅವರಿಂದ ಮಾಹಿತಿಯನ್ನ. ನಾನು ವೃತ್ತಿಯಲ್ಲಿ ಮಕ್ಕಳು ವೈದ್ಯರು, ಬಟ್ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ರೈತರ ಕಷ್ಟ ಸುಖಗಳನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದಕ್ಕೆ ಒಂದು ವೃತ್ತಿ ಜೊತೆಗೆ ಒಂದು ಪ್ರವೃತ್ತಿ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ನಮ್ಮ ಕಾಫಿ ಮಂಡಳಿ ಅಧ್ಯಕ್ಷರು ಕೊಟ್ಟಿದ್ದಾರೆ. ನನ್ನ ಮೂಲಭೂತವಾದಂಥ ಪ್ರಶ್ನೆ ಏನಂತಂದರೆ, ಸ್ವತಂತ್ರ ಸಿಕ್ತು 1947 ಎಲ್ಲರಿಗೂ. ರೈತರನ್ನ ಬುದ್ಧಿಜೀವಿಗಳು, ಸಮಾಜದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಅಥವಾ ಕಾರ್ಯಾಂಗ, ಶಾಸಕಾಂಗ ಅಥವಾ ಯಾವುದೇ ಇರ್ಬೋದು, ನಿಮ್ಮನ್ನ ಮಾನಸಿಕವಾಗಿ ಕಟ್ಟಿಟ್ಬಿಟ್ಟವ್ರೆ. ಏನಂತ? ರೈತ ದೇಶದ ಬೆನ್ನೆಲುಬು, ಅನ್ನ ಕೊಡೋಕ್ಕೆ ಮಾತ್ರ ಇರ್ತಕ್ಕಂಥದ್ದು, ರೈತ ಈ ದೇಶವನ್ನು ಕಟ್ಟಲಿಕ್ಕಿರ್ತಕ್ಕಂಥವನು ಅಂತಕ್ಕಂಥ ಒಂದು ಮಾನಸಿಕವಾದಂಥ ವ್ಯವಸ್ಥೆಯಲ್ಲಿ ನಿಮ್ಮನ್ನ ಕಟ್ಟಿಟ್ಬಿಟ್ಟಿದ್ದಾರೆ. ಸೈಕಲಾಜಿಕಲ್ ಒಂದು ಬೈಂಡಿಂಗ್ ಮಾಡಿಬಿಟ್ಟವ್ರೆ. ನಿಮ್ಗೆ ಏನಾಗ್ಬಿಟ್ಟಿದೆ, ಅದರಿಂದ ಹೊರಗಡೆ ಬರೋಕ್ಕೆ ಆಗ್ತಾಯಿಲ್ಲ. ನೀವುಗಳು ಬಿಡ ಮಾರ್ರೆ, ನಾನು ಇರೋದೇ ಇದಕ್ಕೆ. ಮೊದಲು ಆ ಒಂದು ವ್ಯವಸ್ಥೆಯಿಂದ ನೀವು ಹೊರಗಡೆ ಬಂದರೆ ಈ ಸಂಸ್ಥೆ ಸಕ್ಸಸ್ ಆಗುತ್ತೆ. ಮಂಗಳೂರವ್ರು ಯಾಕೆ ಬುದ್ಧಿವಂತರು ಇರ್ತಾರೆ ಅಂತಂದ್ರೆ, ಅಯೋಡಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬೆಟ್ಟಗುಡ್ಡಗಳು ಉಪ್ಪಿನಂಶ ಕಡಿಮೆ ಇರುತ್ತೆ, ಕಂಫರ್ಟ್ ಝೋನ್ಗೆ ಹೋಗ್ತಕ್ಕಂಥ ವಾತಾವರಣ ಭಗವಂತ ನಿಮಗೆ ಕಲ್ಪಿಸ್ಬಿಟ್ಟಿದ್ರೆ ನೀವು ಚಿಂತೆ ಮಾಡೋದು ಬಿಟ್ಬಿಟ್ಟಿದ್ದೀರಿ. ದಯವಿಟ್ಟು ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಡೀ ಒಂದು ಸಂಸ್ಥೆಯ ಏಳಿಗೆ ಇರ್ತಕ್ಕಂಥದ್ದು ನಿಮ್ಮ ಮನಸ್ಥಿತಿ ಮೇಲೆ. ಪ್ರಪಂಚದಲ್ಲಿ ಯಾರು ಸಕ್ಸಸ್ಫುಲ್ ವ್ಯಕ್ತಿಗಳಿದ್ದಾರೆ ಅವರ ಜೀವನವನ್ನು ನೀವು ಅಧ್ಯಯನ ಮಾಡಿದಾಗ ಅವರು ಮೊದಲು ಮಾನಸಿಕ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ತಾರೆ. ಅಂದರೆ ಮೈಂಡ್ ಸೆಟ್ ಅಂತ ಏನು ಹೇಳ್ತೀವಿ ಅದನ್ನು ಸರಿ ಮಾಡ್ಕೊಳ್ತಾರೆ. ಆಮೇಲೆ ದುಡ್ಡು, ಆಮೇಲೆ ಸಾಮಾಜಿಕ ಸಪೋರ್ಟು, ಆಮೇಲೆ ಕೌಟುಂಬಿಕ ಸಪೋರ್ಟು. ವ್ಯಕ್ತಿನೇ ಬದಲಾಗಲಿಲ್ಲ ಅಂದರೆ ವ್ಯಕ್ತಿತ್ವ ರೂಪುಗೊಳ್ಳುತ್ತಾ? ವ್ಯಕ್ತಿತ್ವ ರೂಪುಗೊಳಿದವರು ಸಮಾಜ ಬದಲಾಗುತ್ತಾ? ಇವು ಮೂರು ಬದಲಾಗೋದು ದೇಶ ಬದಲಾಗುತ್ತಾ? ಅದಕ್ಕೋಸ್ಕರ ನೀವು ಮಾಡ್ಕೋಬೇಕಾಗಿರೋದು ನಿಮ್ಮ ಮನಸ್ಥಿತಿ ಮತ್ತು ಇಚ್ಛಾಶಕ್ತಿ. ಅಂಗಡಿಲಿ ಕೂತ್ಕೊಳ್ಳೋದು ಮಾತಾಡೋದು ಭಾಳ ಸುಲಭ. ಅದೆಲ್ಲಿ ಮಾಡ್ತಾರೆ ಬಿಡ ಮಾರೆ, ನಾವು ನೋಡಿಲ್ವೇ ಇಂಥದ್ದು ಅಂತ. ಅದರಿಂದ ಹೊರಗಡೆ ಬನ್ನಿ. ಅವಾಗೊಂದು ಮಾತು ಹೇಳಿದ್ದೆ ನಾನು, ಒಂದು ಅವಮಾನ, ಒಂದು ಅನುಮಾನ, ಇವೆರಡು ಮೀರಿದರೆ ಸನ್ಮಾನ. ಇವು ಮೂರನ್ನ ನೀವು ಯಾವಾಗ ಮೀರ್ತೀರಿ, ಯಾರಿಗೆ ಆ ಇಚ್ಛಾಶಕ್ತಿ ಮತ್ತು ಮನಸ್ಥಿತಿ ಮತ್ತು ಮೈಂಡ್ ಸೆಟ್ ಇರ್ತದೆ, ನಿಮಗೆ ಸನ್ಮಾನ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳಿರ್ತದೆ. ಯಾರು ಇದ್ರ ಸದಸ್ಯರಿದ್ದೀರಿ ಮತ್ತು ಡೈರೆಕ್ಟರ್ಸ್ ಇದ್ದೀರಿ ಮತ್ತು ಪ್ರಮೋಟರ್ಸ್ ಇದ್ದೀರಿ, ಅದು ಅಧ್ಯಕ್ಷರಿದ್ದೀರಿ, ನೀವು ಬದಲಾಗಬೇಕು, ಅವರು ಬದಲಾಗಬೇಕು ಅಂತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ನಮ್ಮ ದೇಶದಲ್ಲಿ ಕರೋನಾ ಬಂದಾಗ ನೀವೆಲ್ಲ ಗಮನಿಸಬೇಕು. ನಾನು ಆ್ಯಸ್ ಎ ಡಾಕ್ಟ್ರಾಗಿ ನಾನು ಹಾಸ್ಪಿಟ್ಲ್ ನಡೆಸ್ತಿದ್ದೆ, ನನಗೇನೋ ಇನ್ಕಮ್ ಇತ್ತು. ರೈತರಿಗೆ ಯಾವ ಇನ್ಕಮ್ ಇತ್ತು? ಸುಮ್ಮನೆ ಕೂರಲಿಲ್ಲ ಅವರು. 18-19ರಲ್ಲಿ ಇಡೀ ಜಗತ್ತು ಮಲಗಿತ್ತು, ಭಾರತ ದೇಶ ಮಲಗಿತ್ತು, ರೈತ ಒಬ್ಬ ದುಡಿತಾ ಇದ್ದ. ಅವನೇನಾರು ಅವತ್ತು ದುಡಿಲಿಲ್ಲ ಅಂತಂದರೆ ಭಾರತ ದೇಶದಲ್ಲಿ ಫುಡ್ ಸ್ಕ್ಯಾರ್ಸಿಟಿ ಆಗ್ತಾಯಿತ್ತು. ಪ್ರಾಬ್ಲಮ್ಮು ಒಂದು ಮನಸ್ಥಿತಿ. ಎರಡನೇದು, ರೈತ ತನಗಿರ್ತಕ್ಕಂಥ ಶಕ್ತಿ ಅರ್ಥನೇ ಮಾಡ್ಕೊಳ್ತಿಲ್ಲ. ಅವನು ರೈತನಿಗೆ ಅಗಾಧವಾದ ಶಕ್ತಿ ಇದೆ. ಬೀಜದ ವ್ಯಾಲ್ಯೂ ನಮಗೆ ಗೊತ್ತಿರೋಲ್ಲ. ಅದು ಬೆಳೆದು ದೊಡ್ಡದು ಮರ ಆಗಿ ಎಷ್ಟೋ ಜನಕ್ಕೆ ಊಟ ಕೊಟ್ಟಾಗ ಅದ್ರ ವ್ಯಾಲ್ಯೂ ಗೊತ್ತಾಗಿರುತ್ತೆ. ರೈತನಿಗೆ ಅದೇ ರೀತಿ ತನ್ನ ಶಕ್ತಿಯನ್ನು ಮೊದಲು ತಿಳ್ಕೊಳ್ತಕ್ಕಂಥ ಕೆಲಸ ಅವನು ಅರ್ಥ ಮಾಡಿಕೊಂಡ್ರೆ, ನೆಗೆಟಿವ್ ಥಿಂಕಿಂಗಿಂದ ಹೊರಗಡೆ ಬಂದರೆ, ಇನ್ನೊಬ್ಬರ ಮೇಲೆ ಬೆಡ್ ತೋರಿಸೋದನ್ನ ಕಡಿಮೆ ಮಾಡಿದ್ರೆ 100% ನೀವು ಸಕ್ಸಸ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರ್ತದೆ. ಸಂಸ್ಥೆ ಯಾರು ಬೇಕಾದ್ರೂ ಕಟ್ತಾರ್ರಿ, ನಡೆಸೋದು ಮುಖ್ಯ, ಸಪೋರ್ಟ್ ಕೊಡೋದು ಮುಖ್ಯ, ದೊಡ್ಡಂತಕ್ಕೆ ತಗೊಂಡು ಹೋಗೋದು ಮುಖ್ಯ. ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ನಿಮ್ಮ ಸಹಕಾರ. ಇನ್ನೊಂದು ಮಾತು ಹೇಳಬೇಕು ಅಂತಂದರೆ, ಈ ದೇಶದಲ್ಲಿರ್ತಕ್ಕಂಥ 85% ರೈತರು ಸಣ್ಣ ಹಿಡುವಳಿದಾರರು. 100 ಜನ ಜನಸಂಖ್ಯೆ ಇದೆ ಈ ದೇಶದಲ್ಲಿ ಅಂತಂದರೆ 60 ಜನ ರೈತರಿದ್ದಾರೆ. ಅದರಲ್ಲಿ 84 ಜನ ಮಹಿಳಾ ರೈತರಿದ್ದಾರೆ. ಲೆಕ್ಕ ಹಾಕ್ಕೊಳ್ಳಿ ನೀವು. ನಾನು ಹಳ್ಳಿಲಿ ನೋಡಿದ್ದೀನಿ, ಎಷ್ಟೋ ಗ್ರಾಮೀಣ ಭಾಗದಲ್ಲಿ ಗಂಡಸರು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡಿರ್ತಾರೆ, ತೋಟ ನೋಡ್ಕೋತಾರೆ, ನೆಂಟರು ಸುಧಾರಿಸ್ತಾರೆ, ಅಡುಗೆ ಮಾಡ್ತಾರೆ, ಮಕ್ಕಳಿಗೆ ಊಟ ಹಾಕ್ತಾರೆ, ಮಕ್ಕಳನ್ನ ಬೆಳೆಸ್ತಾರೆ, ಸಂಸ್ಕಾರ ಕೊಡ್ತಾರೆ, ನೆಂಟರಿಷ್ಟು ನೋಡ್ತಾರೆ, ಮದುವೆ ಮುಂಜಿಗೆ ಹೋಯ್ತಾರೆ, ಗದ್ದೆಗೆ ಹೋಯ್ತಾರೆ, ತೋಟಕ್ಕೆ ಹೋಯ್ತಾರೆ. ನಾವು ಮಾಡ್ತೀವ? ಅದಕ್ಕೋಸ್ಕರ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಸಂಸ್ಥೆಯಲ್ಲಿ ಇಂಪಾರ್ಟೆನ್ಸ್ ಕೊಡಿ. ಅವ್ರು ಏನು ಮಾಡ್ತಾರೆ ಅಂತಂದರೆ, ನಮಗಿಂತ ಚೆನ್ನಾಗಿ ಸಂಸ್ಥೆ ನಡೀತಕ್ಕಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಈ ದೇಶದಲ್ಲಿ 47ನೇ ಇಸ್ವಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆಯಾ. 69ರಲ್ಲಿ ಗ್ರೀನ್ ರೆವಲ್ಯೂಷನ್ ಆಯಿತು. ಅವತ್ತಿನ ಕಾಲಘಟ್ಟದಲ್ಲಿ ನೀವು ನಂಬಲ್ಲ, 37 ಕೋಟಿ ಜನಸಂಖ್ಯೆ, 500 ಕೋಟಿ ಬಜೆಟ್. ಇವತ್ತು 53 ಲಕ್ಷ ಕೋಟಿ ಬಜೆಟ್ ಇದೆ. ದೇಶ ಬೆಳೆದಿದೆ, ಆರ್ಥಿಕತೆಯನ್ನು ನಾವು ಸಾಧಿಸಿದ್ದೀವಿ. 400 ಲಕ್ಷ ಕೋಟಿ GDP ಇದೆ. ಆಹಾರ ಸಂತೃಪ್ತಿ ಬಂದಿದೆ, ನಮಗೆ ಸ್ವಾವಲಂಬನೆ ಆಗಿದೆ. ಏನೇನು ಹಾಳು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಇವತ್ತು ನೀರು ಹಾಳಾಗಿದೆ, ಮಣ್ಣು ಹಾಳಾಗಿದೆ, ನೀರಾವರಿ ವ್ಯವಸ್ಥೆ ಸರಿ ಇಲ್ಲ, ಗ್ರೌಂಡ್ ವಾಟರ್ ಕಡಿಮೆ ಆಗಿದೆ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ
25% ನೀರನ್ನು ಭಾರತ ದೇಶ ಉಪಯೋಗಿಸ್ತಿದೆ. ನಮ್ಗೆ ಗೊತ್ತೇ ಇಲ್ಲ, ಡ್ರಿಪ್ ಇರಿಗೇಷನ್ ಗೊತ್ತಿಲ್ಲ, ಸಿಪ್ ಇರಿಗೇಷನ್ ಗೊತ್ತಿಲ್ಲ, ವಿ ಆರ್ ಓನ್ಲಿ ವರಿಡ್ ಅಬೌಟ್ ಫ್ಲಡ್ ಇರಿಗೇಷನ್. ಅದರಿಂದ ಏನು ಅನಾಹುತ ಆಗ್ತಾ ಇದೆ ಅಂತ ನಾನು ಯಾಕೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ರೈತ ಉತ್ಪಾದಕರ ಸಂಸ್ಥೆಗಳನ್ನು ಮಾಡುವಾಗ ನಮ್ಮ ಭಾರತ ದೇಶ ರೈತರಿಗೆ ಮೂಲಭೂತವಾದ ಕೊರತೆ ಏನು ಅನುಭವಿಸ್ತಾ ಇದ್ದಾರೆ ಅಂತಂದರೆ, ವೃತ್ತಿಪರತೆ ಅನ್ನೋದು ಇಲ್ಲಕ್ಕೆ ಇಲ್ಲ ಅವರಿಗೆ. ಹೆಂಗೆ ಬೆಳಿಬೇಕು, ಹೆಂಗೆ ಕುಯ್ಲು ಮಾಡಬೇಕು, ಹೆಂಗೆ ಒಣಗಿಸ್ಬೇಕು, ಹೆಂಗೆ ಪ್ಯಾಕ್ ಮಾಡಬೇಕು, ಹೆಂಗೆ ಬ್ರ್ಯಾಂಡ್ ಮಾಡಬೇಕು, ಹೆಂಗೆ ಮಾರುಕಟ್ಟೆ ಮಾಡಬೇಕು ಅಂತಕ್ಕ ನಮ್ಗೆ ಯಾರಿಗಾರು ಗೊತ್ತಾ ಅಂತಕ್ಕಂಥದ್ದನ್ನು ನನ್ನ ಸೇರಿಸ್ಕೊಂಡು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಈ ಟೈಮಲ್ಲಿ ವೃತ್ತಿಪರತೆಯನ್ನು ಮೊದಲು ಬೇಕಾಗಿರ್ತಕ್ಕಂಥದ್ದು ಮೈಂಡ್ಸೆಟ್ಟು, ಸೆಕೆಂಡ್ ಬೇಕಾಗಿರ್ತಕ್ಕಂಥ ಇಚ್ಛಾಶಕ್ತಿ, ಮೂರನೇದು ಬೇಕಾಗಿರ್ತಕ್ಕಂಥದ್ದು ವೃತ್ತಿಪರತೆ. ಯಾಕಂದರೆ ರೈತ ಉತ್ಪಾದಕರ ಸಂಸ್ಥೆ ನಡೆಸಬೇಕಾದ್ರೆ ಇವೆಲ್ಲ ಬೇಕಾಗಿದೆ. ಇವತ್ತು ನಮ್ಮ ದೇಶದಲ್ಲಿ 197 ಮಿಲಿಯನ್ ಹೆಕ್ಟೇರಷ್ಟು ಬೆಳೆ ನಾವು ಮಾಡಿದರೆ 15 ಮಿಲಿಯನ್ ಹೆಕ್ಟೇರಷ್ಟು ಮಾತ್ರ ನಾವು ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀವಿ. ಕ್ರೆಡಿಟ್ಗಳ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ, ಇನ್ಶೂರೆನ್ಸ್ ಬಗ್ಗೆ ಐಡಿಯಾ ಇಲ್ಲ. ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಕ್ರಾಪ್ ಲೋನ್ ಕೊಡೋದು ಬಿಟ್ಟರೆ ಬಾಕಿ ಚಿಂತನೆ ಮಾಡ್ತಿಲ್ಲ. ಕಳೆದ 3 ವರ್ಷಗಳಿಂದ ಮಲ್ಟಿ ಸರ್ವಿಸ್ ಕೋಆಪರೇಟಿವ್ ಸೆಂಟರ್ ಮಾಡಬೇಕು ಅಂತಕ್ಕಂಥ ಸರ್ಕಾರ ಒಂದು ಕಾನೂನು ತಂತು. ನೀವು ಸಾಲ ಕೊಡೋದ್ರ ಜೊತೆಗೆ ರೈತರಿಗೆ ಎಲ್ಲ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ವ್ಯವಸ್ಥೆ ಅಂತೂ ಆ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಖ್ಯವಾಗಿ ಮೆಕನೈಸೇಷನ್ ಇಲ್ಲ. ಮಾತೆತ್ತರಿ ಕಾರ್ಮಿಕರ ಬಗ್ಗೆ ಮಾತಾಡ್ತೀವಿ, ನಮ್ಮಲ್ಲಿ ಮೆಕನೈಸೇಷನ್ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ಮಾರ್ಕೆಟ್ ಲಿಂಕ್ ಬಗ್ಗೆ ಚಿಂತೆ ಮಾಡಲ್ಲ, ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಚಿಂತೆ ಮಾಡಲ್ಲ, ಸ್ಟೋರೇಜ್ ಫೆಸಿಲಿಟಿ ಬಗ್ಗೆ ಚಿಂತೆ ಮಾಡಲ್ಲ, ಮಾಹಿತಿ ಬಗ್ಗೆ ಚಿಂತೆ ಮಾಡೋದಿಲ್ಲ, ಮೌಲ್ಯವರ್ಧನೆ ಬಗ್ಗೆ ಚಿಂತೆ ಮಾಡಲ್ಲ, ಎಕ್ಸ್ಪೋರ್ಟ್ ಬಗ್ಗೆ ಚಿಂತೆ ಮಾಡಲ್ಲ, ಬ್ರ್ಯಾಂಡಿಂಗ್ ಬಗ್ಗೆ ಚಿಂತೆ ಮಾಡಲ್ಲ. ಇವೆಲ್ಲ ಸಮಸ್ಯೆಗಳಿಗೆ ನಮ್ಮ ಪ್ರಾಥಮಿಕ ಸಂಸ್ಕರಣೆ ಇರ್ಬೋದು, ಸೆಕೆಂಡ್ರಿ ಸಂಸ್ಕರಣೆ, ಕಾಫಿ ಕುಯ್ಯೋದು, ಒಣಗಿಸೋದು, ಮಾಯಿಶ್ಚರ್ ಎಷ್ಟು ಬೇಕು ಅಂತ ಗೊತ್ತಿಲ್ಲ, ಎಷ್ಟು ತುಂಬಬೇಕು ಅಂತ ಗೊತ್ತಿಲ್ಲ, ಒಟ್ಟರಸೆ ತುಂಬಿಸೋದು. ಯಾಕಂದರೆ ಫೈನಾನ್ಷಿಯಲ್ ಡಿಸ್ಟ್ರೆಸ್ ಇರುತ್ತೆ. ತಪ್ಪು ರೈತರದಲ್ಲ, ತಪ್ಪು ಅವರಿಗೆ ಮಾರ್ಗದರ್ಶನ ಮಾಡಬೇಕಾಗಿರ್ತಕ್ಕಂಥದ್ದು ತಪ್ಪಿದೆ. ಅದಕ್ಕೋಸ್ಕರ ನಾನು ಯಾಕೆ ಈ ಸಮಸ್ಯೆಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ನೀವು ಒಟ್ಟಾಗಿ ಸೇರಿದರೆ ಇದಕ್ಕೆಲ್ಲ ಪರಿಹಾರ ಸಿಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ನೀವು ಒಟ್ಟಿಗೆ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಈ ಕಾನ್ಸೆಪ್ಟನ್ನ ಯಾಕೆ ತಂದಿದ್ದಾರೆ ಅಂತಂದರೆ, ರೈತರಿಗೋಸ್ಕರ 1956 ಕಂಪನಿ ಆ್ಯಕ್ಟ್ನ 9 ಶೆಡ್ಯೂಲ್ನ ಆ್ಯಡ್ ಮಾಡಿ ಈ ಒಂದು ಕಂಪನಿ ಆ್ಯಕ್ಟ್ನ ರೈತರು ಮಾಡ್ಬೋದು ಅಂತಕ್ಕಂಥ ವ್ಯವಸ್ಥೆ ತಂದಿದ್ದಾರೆ. ಸಹಕಾರ ತತ್ವದಿಂದ ಸಹಕಾರ ತೆಗೆದುಕೊಂಡು, ಕಾರ್ಪೊರೇಟಿಂದ ವ್ಯಾಪಾರ ತೆಗೆದುಕೊಂಡು, ಇವೆರಡು ವಿಚಾರಧಾರೆಯನ್ನು ಇಟ್ಕೊಂಡು ರೈತ ಉತ್ಪಾದಕರ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಯಾಕೆ ಇಲ್ಲಿ ಗಂಟ ರೈತ ಸಮಸ್ಯೆ ಆಗ್ತಿದ್ದಾರೆ ಅಂತಂದರೆ, ಮಿಡ್ಲ್ ಮ್ಯಾನ್ದೇ ಮೇಯ್ನ್ ಪ್ರಾಬ್ಲಮ್. ನೀವೆಲ್ಲ 10 HP ಪಂಪ್ ಸೆಟ್ ಬಳಸ್ತೀರಿ. ಹೆತ್ತೂರು, ಸಕಲೇಶ್ಪುರ, ಹಾಸನ, ಬೆಂಗಳೂರು, ಕೊಯಮತ್ತೂರು ಅಥವಾ ಪೂನಾದಲ್ಲಿ ನೀವು 5,000 ಗ್ಯಾಪ್ ಇಟ್ಕೊಂಡು ಅವ್ನು ಏನಾದ್ರು ವ್ಯಾಪಾರಿ ಇಟ್ಕೊಂಡ ಅಂತಂದ್ರೂ ನಿಮಗೆ 10,000 ರೂಪಾಯಿಗೆ ಸಿಗಬೇಕಾಗಿರೋಕ್ಕಿಂತ ಮಾಲ್ಗೆ ನೀವು 30,000 ರೂಪಾಯಿ ಕೊಟ್ಟಿರ್ತೀರಿ. ಅದೇ 1,000 ಜನ ಒಟ್ಟಿಗೆ ನೀವು ಮ್ಯಾನುಫ್ಯಾಕ್ಚರಿಂದ ಪರ್ಚೇಸ್ ಮಾಡಿದ್ರಿ ಅಂತಂದರೆ ನೀವೇ ಕೂತ್ಕೊಂಡು ಲೆಕ್ಕ ಹಾಕಿ ಎಷ್ಟು ಹಣವನ್ನು ನಿಮಗೆ ಉಳಿತದೆ ಅಂತಕ್ಕಂಥದ್ದು. ಈ FPOದು ಮೂಲ ಸಿದ್ಧಾಂತ ಅಂತಂದರೆ ಒಟ್ಟಾರೆ ಖರೀದಿ, ಒಟ್ಟಾರೆ ಮಾರಾಟ. 1 ಕಡ್ಡಿ ಮುರಿದಾಕ್ಬೋದು, 100 ಕಡ್ಡಿ ಮುರಿದಾಕೋಕ್ಕಾಗತ್ತಾ? ಒಟ್ಟಾರೆ ಖರೀದಿ ಮಾಡಬೇಕು, ಒಟ್ಟಾರತೆ ಮಾರಾಟ ಮಾಡಬೇಕು. ಮೆಕನೈಸೇಷನ್, ಕಸ್ಟಮೈರ್ ಸೆಂಟ್ರ್ಗಳ ಮುಖಾಂತರ ಲೇಬರ್ ಪ್ರಾಬ್ಲಮ್ನ ಮಿಟಿಗೇಟ್ ಮಾಡಬೇಕು, ಮಿಡ್ಲ್ ಮ್ಯಾನ್ಗಳನ್ನ ಕರ್ಟಲ್ ಮಾಡಬೇಕು. ಭಾರತ ದೇಶ ಇವತ್ತು ಮಿಲ್ಕಲ್ಲಿ, ಪಲ್ಸಲ್ಲಿ, ಟೀಲಿ, ಸ್ಪೈಸಸಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಅದರದ ಮೌಲ್ಯ ರೈತರಿಗೆ ಸಿಗ್ತಾ ಇದೆಯಾ? ಇಲ್ಲ. ನಾವು ಸೆಕೆಂಡ್ ಪ್ಲೇಸಲ್ಲಿ ರೈಸ್ ಬೆಳಿತೀವಿ, ವೀಟ್ ಬೆಳಿತೀವಿ, ಕಾಟನ್ ಬೆಳಿತೀವಿ, ಶುಗರ್ ಕೇನ್ ಬೆಳಿತೀವಿ, ಫ್ರೂಟ್ಸ್ ಬೆಳಿತೀವಿ, ವೆಜಿಟೇಬಲ್ ಬೆಳಿತೀವಿ. ಎಂಥ ದುರಂತ ಅಂತಂದರೆ ಲ್ಯಾಕ್ ಆಫ್ ಕೋಲ್ಡ್ ಸ್ಟೋರೇಜು ಮತ್ತು ಇಂಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿಯಿಂದ ಪ್ರತಿ 100 kg ಏನು ಬೆಳಿತಾನೆ ರೈತ 10 kg ವೇಸ್ಟ್ ಆಗ್ತಾಯಿದೆ. ರೈತ ಬೆಳೀತಕ್ಕಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು 30 kg ವೇಸ್ಟ್ ಆಗ್ತಾಯಿದೆ. ಈ ವಿಷಯ ಯಾಕೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂತಂದರೆ, ನಿಮ್ಮದೇ ಸಂಸ್ಥೆ ಇದ್ದರೆ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ, ಪ್ರಧಾನಮಂತ್ರಿ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಮುಖಾಂತರ ನಿಮ್ಮದೇ ಕೋಲ್ಡ್ ಸ್ಟೋರೇಜ್ ಮಾಡ್ಕೋಬೋದು, ನಿಮ್ಮದೇ ವ್ಯಾಲ್ಯೂ ಅಡಿಷನ್ ಸೆಂಟರ್ ಮಾಡ್ಬೋದು, ನಿಮ್ಮದು ಆಗ್ರೋ ಪ್ರೊಸೆಸಿಂಗ್ ಯೂನಿಟ್ಗಳು ಮಾಡ್ಬೋದು. ಇದು ಮಾಡಬೇಕಂದ್ರೆ ಒಬ್ಬ ಮಾಡೋಕ್ಕಾಗಲ್ಲ, ಇದು ರೈತ ಉತ್ಪಾದಕರ ಸಂಸ್ಥೆಗಳ ಮುಖಾಂತರನೇ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ರೈತ ಉತ್ಪಾದಕರ ಸಂಸ್ಥೆ ಯಾಕೆ ಮಾಡಬೇಕು ಅಂತಕ್ಕಂಥ ನಿಮ್ಮ ಮನವರಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ದೇಶದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 4,39,000 ಬಜೆಟ್ ಏನಿದೆ, ಇಫ್ ಐ ಆಮ್ ರೈಟ್, ಅದರಲ್ಲಿ 25% ಅಷ್ಟು ವೇಸ್ಟು ಪೋಸ್ಟ್ ಹಾರ್ವೆಸ್ಟ್ ಲಾಸಲ್ಲಿ ಹೋಗ್ತಾ ಇದೆ. ಅಂತಂದರೆ ಕೊಯ್ಲೋತ್ತರ ನಿರ್ವಹಣೆಗೋಸ್ಕರ ರೈತ ಸರಿಯಾಗಿ ನಿರ್ವಹಣೆ ಮಾಡ್ದಲೇ 25-30% ಅಷ್ಟು ನಾವು ಬೆಳೀತಕ್ಕಂಥ ಫುಡ್ಡು ವೇಸ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ತಾವು ಅದ್ರ ಬಗ್ಗೆ ಗಮನಿಸಬೇಕು. ವೈಜ್ಞಾನಿಕವಾಗಿ ಬೆಳಿಬೇಕು, ನೈಸರ್ಗಿಕ ಕೃಷಿಯನ್ನು ಕಲ್ಟಿವೇಟ್ ಮಾಡ್ಕೋಬೇಕು, ಪ್ರಾಥಮಿಕ ಸಂಸ್ಕರಣೆ ಮತ್ತು ದ್ವಿತೀಯ ಸಂಸ್ಕರಣೆ ಬಗ್ಗೆ ಒತ್ತು ಕೊಡಬೇಕು, ಸ್ಟೋರೇಜ್ ಬಗ್ಗೆ ಒತ್ತು ಕೊಡಬೇಕು, ಬ್ರ್ಯಾಂಡಿಂಗ್ ಬಗ್ಗೆ ಒತ್ತು ಕೊಡಬೇಕು, ಟ್ರಾನ್ಸ್ಪೋರ್ಟೇಷನ್ ಕರ್ಟೈಲ್ ಮಾಡಬೇಕು, ಮಾರುಕಟ್ಟೆ ವ್ಯವಸ್ಥೆಯನ್ನು ನೀವು ರೂಪುಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇರ್ತಕ್ಕಂಥದ್ದು 100% ಹೇಳ್ತೀನಿ, ರೈತ ಉತ್ಪಾದಕ ಸಂಸ್ಥೆಗಳಿಗೆ ಪರಿಹಾರ ಇದೆ. ಅದನ್ನು ಹೇಗೆ ಮಾಡಬೇಕು, ಹೇಗೆ ನಡೆಸಬೇಕು,
ಹೇಗೆ ಮುನ್ನೆ ತಗೊಂಡೋಗ್ಬೇಕು, ಹೇಗೆ ಬಿಸ್ನೆಸ್ ಪ್ಲ್ಯಾನಿಂಗ್ ಮಾಡಬೇಕು, ಅದೇ ರೀತಿ ಯಾವ ರೀತಿಯಾಗಿ ಲಾಭ ಆಗುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಕೊಡಗು ಯೂನಿವರ್ಸಿಟಿಲಿ ನಾವು ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಮೆಂಬರ್ಸ್ಗಳು ಬಂದಿರೋದ್ರಿಂದ 10 ವಿಷಯಗಳ ಬಗ್ಗೆ ನಾನು ನಿಮ್ಮ ಗಮನ ಸೆಳೆಯೋಕ್ಕೆ ಇಷ್ಟಪಡ್ತೀನಿ. 10 ವಿಷಯಗಳು ನೀವಿಬ್ಬರಲ್ಲಿ ಕೋಆರ್ಡಿನೇಷನ್ ಇದ್ದರೆ, 2 ಚಕ್ರಗಳು ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಈ ರಥವನ್ನು ವೆಸ್ಟರ್ನ್ ಘಾಟ್ಸಿಂದ ಡೆಲ್ಲಿಗೂ ತೊಗೊಂಡೋಗ್ಬೋದು, ಕ್ಯಾಲಿಫೋರ್ನಿಯಾಗೂ ತೊಗೊಂಡೋಗ್ಬೋದು, ಮಾಸ್ಕೋಗೂ ತೊಗೊಂಡೋಗ್ಬೋದು, ಬೇರೆ ಯಾವ ದೇಶಕ್ಕೂ. ಯಾಕೆ ಹೇಳ್ತಾ ಇದ್ದೀನಿ ಅಂತ, ನಿಮ್ಮ ಪ್ರಾಡಕ್ಟು ನೀವು ವೆಸ್ಟರ್ನ್ ಘಾಟ್ಸಲ್ಲಿ ಬೆಳೀತಿರೋದ್ರಿಂದ ನಿಮಗೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇದೆ. ಯು ಪೀಪಲ್ ಆರ್ ಬ್ಲೆಸ್ಡ್. ಪ್ರಾಪರ್ ಮಾಯಿಶ್ಚರ್, ಪ್ರಾಪರ್ ರೈನ್, ಪ್ರಾಪರ್ ಕಾರ್ಬನ್ ಕಂಟೆಂಟ್, ಪ್ರಾಪರ್ ನೇಚರ್ ಇಸ್ ಬೆಸ್ಟ್ ವಿತ್ ಆಲ್ ಆಫ್ ಯು. ಅದಕ್ಕೋಸ್ಕರ ನಿಮ್ಮ ಕಾಫಿಗೆ ಅದರದೇ ಆದಂಥ ಟೇಸ್ಟ್ ಇದೆ, ಫ್ಲೇವರ್ ಇದೆ, ಮೌಲ್ಯ ಇದೆ. ಅದನ್ನು ಬಳಸ್ಕೊಳ್ಳಿಲ್ಲ ಅಂತಂದರೆ ಯಾವ ಸರ್ಕಾರನೂ ಏನೂ ಮಾಡೋಕ್ಕಾಗಲ್ಲ. ರೈತರನ್ನು ಉದ್ಯಮಪತಿಗಳಾಗಿ ಮಾಡಬೇಕು, ರೈತರನ್ನು ಉದ್ಯೋಗದಾತರು ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ರೈತ ಉತ್ಪಾದಕರ ಸಂಸ್ಥೆಯನ್ನು ಮಾಡಿದೆ. ಯಾಕಂತಂದರೆ ಅಡುಗೆ ಮಾಡಿ ಇಟ್ಟಿದ್ದಾರೆ, ಸೌಟು ಇಟ್ಟವ್ರೆ, ಕೂತ್ಕೊಳ್ಳೋಕ್ಕೆ ಜನ ಇದ್ದಾರೆ. ನೀವು ಊಟ ಮಾಡಲ್ಲ ಅಂತಂದರೆ ಕಾಫಿ ಮಂಡಳಿನೂ ಬ್ಲೇಮ್ ಮಾಡೋಂಗಿಲ್ಲ, ಅಥವಾ ಸರ್ಕಾರನೂ ಬ್ಲೇಮ್ ಮಾಡೋಂಗಿಲ್ಲ, ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ. ನಿಮ್ಮ ಕೈ ನಿಮ್ಮ ತಲೆ ಮೇಲೆ ಇರ್ತದೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂತಂದರೆ ವಿಶ್ವಾಸ ಭಾಳ ಮುಖ್ಯ. ನಿಮ್ಮ ತಂಡದ ಮೇಲೆ ನಿಮಗೆ ವಿಶ್ವಾಸ ಇರಲಿ, ಸದಸ್ಯರ ಮೇಲೆ ವಿಶ್ವಾಸ ಇರಲಿ. ನಂಬಿಕೆ ಇಲ್ಲ ಅಂತಂದರೆ ಈ ಪ್ರಪಂಚ ಮುಂದಕ್ಕೆ ಹೋಗೋದೇ ಇಲ್ಲ. ಎಲ್ಲಿ ನಂಬಿಕೆ ಕಳ್ಕೊಳ್ತೀರಿ ಅಲ್ಲಿ ತನ್ನ ವಿಶ್ವಾಸವನ್ನು ಕಳ್ಕೊಳ್ಳೋ ಮುಖಾಂತರ ಆ ಸಿಮೆಂಟ್ ಅಲ್ಲಾಡೋಕ್ಕೆ ಶುರುವಾಗುತ್ತೆ, ಗೊತ್ತಿಲ್ದಂಗೆ ಬೀಳೋಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಒಂದು ಸಾಮರಸ್ಯ ಇರಲಿ, ಸಂಘರ್ಷ ಬೇಡ, ವಿಶ್ವಾಸ ಇರಲಿ, ಅವಿಶ್ವಾಸ ಬೇಡ. ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎರಡನೇದು ರೋಡ್ ಮ್ಯಾಪ್ ಇರಲಿ. 2026 ಮಾರ್ಚಿಂದ 2027 ಮಾರ್ಚ್ವರೆಗೆ ನನ್ನ ಸಂಸ್ಥೆ ಯಾವ ತಿಂಗಳಲ್ಲಿ ಏನು ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಇನ್ಪುಟ್ ಪರ್ಚೇಸ್ ಮಾಡಬೇಕು, ಯಾವಾಗ ನಾನು ಮೆಕನೈಸ್ ಮಾಡಬೇಕು, ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಬೆಳೆಯೋ ವಿಷಯನ ನಾವು ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾಪರ್ ರೋಡ್ ಮ್ಯಾಪ್ ಇರಲಿ. ಅದಕ್ಕೆ ವಿಷನ್ ಅಂತ ಹೇಳ್ತೀವಿ. ವಿಷನ್ ಮತ್ತು ಕ್ಲಾರಿಟಿ ಸದಸ್ಯರು ಇರಲಿ, ಪ್ರಮೋಟರ್ಸ್ ಇರಲಿ, ಎರಡನೇ ಮುಖ್ಯವಾದ ವಿಷಯ. ಮೂರನೇದು ಸಿಂಗಲ್ ಕ್ರಾಪಿಗೆ ಫೋಕಸ್ ಮಾಡಿ. ನಿಮ್ಮಲ್ಲಿ ಭತ್ತ ಬೆಳಿತೀರಿ, ಮೆಣಸು ಬೆಳಿತೀರಿ, ನಿಂಬೆ ಬೆಳಿತೀರಿ, ಸ್ಪೈಸಸ್ ಬೆಳಿತೀರಿ, ಕಾಫಿ ಬೆಳಿತೀರಿ, ಏಲಕ್ಕಿ ಬೆಳಿತೀರಿ. ಆದರೆ ನೀವು ಕಾಫಿ ಒಂದಕ್ಕೆ ಫೋಕಸ್ ಮಾಡಿ ಹಂತವಾಗಿ ಬೇರೆ ಕ್ರಾಪ್ಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಭಗವಂತ ನಿಮಗೆ ಭೂಮಿ ಕೊಟ್ಟಿದ್ದಾನೆ, ನೀವು ಆ ಭೂಮಿನ ಹೆಂಗೆ ಬೇಕಾದ್ರೆ ಉಪಯೋಗಿಸ್ಬೋದು. ನಾನು ಇತ್ತೀಚೆಗೆ ವಯನಾಡ್ಗೆ ಹೋಗಿದ್ದೆ. ಒಂದು ಟ್ರೈಬಲ್ ಏರಿಯಾದಲ್ಲಿ ನಾನು 95 ವರ್ಕ್ ಮಾಡ್ತಿದ್ದೆ. ಆಫ್ಟರ್ ಮೈ MBBS ವರ್ಕ್ ಮಾಡ್ತಾಯಿದ್ದೆ. ಆವಾಗ 3 ಎಕರೆಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದೆ ಅಂದರೆ, ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಫಿಶರೀಸ್, ಎಪಿಕಲ್ಚರ್, ಅಗ್ರೋ ಫಾರೆಸ್ಟ್ರಿ. ಆ ರೈತ ಮಂತ್ಲಿಗೆ 3 ಮಂತ್ಸು, 6 ಮಂತ್ಸು, 9 ಮಂತ್ಸು, 12 ಮಂತ್ಸಿಗೆ ಯಾವ ರೀತಿಯಾಗಿ ಅವನ ಆರ್ಥಿಕತೆಯನ್ನು ಡಿಸೈನ್ ಮಾಡೋ ಮುಖಾಂತರ, ಗೋ ಆಧಾರಿತ ಕೃಷಿ ಮಾಡೋ ಮುಖಾಂತರ ಫಾರ್ಮರ್ಸ್ ಇನ್ಕಮ್ನ ಡಬಲ್ ಮಾಡೋ ರೀತಿಯಲ್ಲಿ ಸಾಕಷ್ಟು ಕೆಲಸವನ್ನು 95 ಅಂದಿನ ಟ್ರೈಬಲ್ಸ್ಗಳಿಗೆ ಸರ್ಕಾರ ಮಾಡಿತ್ತದನ್ನು. ಅದಕ್ಕೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ, 25 ಎಕರೆ ಯಾರಿಗೂ ಬೇಕಾಗಿಲ್ಲ. ಕರೆಕ್ಟಾಗಿ ಮಾಡೋರಿಗೆ 5 ಎಕರೆ ಜಮೀನು ಸಾಕು. ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ಅಗ್ರಿ ಎಕನಾಮಿಕ್ಸ್. ನಾನು ಫಸ್ಟ್ ನಿಮ್ಮ ಊರಿಗೆ ಭೇಟಿ ಕೊಟ್ಟೆ. ಫಸ್ಟ್ ಟೈಮ್ ಬಂದಾಗ ನಾನು ಸುಮ್ಮನೆ ಕೇಳಿದೆ, ಅಗ್ರಿ ಎಕನಾಮಿಕ್ಸ್ ಏನು ರೀ ಮಾಡ್ಕೊಂಡಿದ್ದೀರಿ, 1 ಎಕರೆಗೆ ಎಷ್ಟು ಖರ್ಚಾಗುತ್ತೆ, ಸುಣ್ಣ ಎಷ್ಟು ಬೇಕು, ಮೈಲು ತುತ್ತು ಎತ್ತಬೇಕು, ಗೊಬ್ಬರ ಬೇಕು, ನೀರಾವರಿಗೆ ಎಷ್ಟು ಬೇಕು, ಲೇಬರ್ ಎಷ್ಟು ಬೇಕು, ಫ್ಯಾಮಿಲಿ ಲೇಬರ್ ಎಷ್ಟು ಬೇಕು, ಕಟಾವ್ ಹೆಂಗೆ ಮಾಡ್ತೀರಿ, ಡ್ರೈಯಿಂಗ್ ಎಷ್ಟು ಬೇಕು, ಪ್ಯಾಕಿಂಗ್, ಏನು ಮಾಹಿತಿನೇ ಇಲ್ಲ ಅವ್ರ ಹತ್ರ. ಯಾಕೆ ನಾವು ಎಡುತ್ತಾ ಇದ್ವಿ ಅನ್ನೋದ್ರ ಬಗ್ಗೆ ನೀವು ಗಮನಿಸಬೇಕು. ರೈತ ಉತ್ಪಾದಕರ ಸಂಸ್ಥೆ ಈ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ, ಸೂಕ್ಷ್ಮ ವಿಚಾರಗಳ ಬಗ್ಗೆ ಗಮನ ಕೊಡೋ ಮುಖಾಂತರ ನಿಮ್ಮನ್ನು ವೈಜ್ಞಾನಿಕವಾಗಿ ತಂತ್ರಜ್ಞಾನ ಆಧಾರಿತ ವೃತ್ತಿಪರತ ಕೃಷಿಕನ್ನು ಮಾಡೋ ನಿಟ್ಟಿನಲ್ಲಿ ಈ ನಮ್ಮ ರೈತ ಉತ್ಪಾದಕ ಸಂಸ್ಥೆ ಕೆಲಸ ಮಾಡ್ತಾ ಇದೆ. 4ನೇದು ಒಂದು ಬಿಸ್ನೆಸ್ ಮಾಡ್ಯೂಲ್ ಇಟ್ಕೊಳ್ಳಿ. ಪಿರಿಯಾಪಟ್ಟಣದಲ್ಲಿ ಇರ್ತಕ್ಕಂಥ ಬಿಸ್ನೆಸ್ ಮಾಡ್ಯೂಲ್ ಎತ್ತೂರಿಗೆ ಸೂಟ್ ಆಗಲ್ಲ, ಎತ್ತೂರಲ್ಲಿ ಸೂಟ್ ಆಗ್ತಕ್ಕಂಥದ್ದು ಚಂದ್ರಪಟ್ಟಣಕ್ಕೆ ಸೂಟ್ ಆಗಲ್ಲ. ನಿಮ್ಮ ಊರಿಗೆ ಯಾವ ಬಿಸ್ನೆಸ್ ಮಾಡಲು ಬೇಕು, ಒಂದು ಒಳ್ಳೆಯ ವೃತ್ತಿಪರರನ್ನು ತೆಗೆದುಕೊಂಡು ನಮ್ಮ ಸಲಹೆ ಸಹಕಾರ ಅಂತ ನಿಮಗಿದ್ದೇ ಇರುತ್ತೆ, ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮತ್ತು ಈ ಸಂಸ್ಥೆಯನ್ನು ಫ್ಯಾಮಿಲಿ ಓರಿಯೆಂಟೆಡ್ ಮಾಡೋಕ್ಕೆ ಹೋಗ್ಬಿಡಿ, ವೃತ್ತಿಪರರು ಮಾಡ್ತಕ್ಕಂಥ ಮಾಡಿ. 6ನೇದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ₹1 ಇರಲಿ, ₹2 ಇರಲಿ, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ, ವಿಶ್ವಾಸ ಹೋಯ್ತಲ್ಲಿಗೆ. ಅದಕ್ಕೋಸ್ಕರ ಫೈನಾನ್ಷಿಯಲ್ ಡಿಸಿಪ್ಲಿನ್ ಭಾಳ ಇರಲಿ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಜೊತೆಗೆ ಸೋರ್ಸ್ ಆಫ್ ಫೈನಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಬಾರ್ಡ್ ನಿಮ್ಮ ಜೊತೆ ಇದೆ, SFA ಸಣ್ಣ ರೈತರ ಉದ್ಯಮಗಳ ಒಕ್ಕೂಟ ನಿಮ್ಮ ಜೊತೆ ಇದೆ, ಕಾಫಿ ಮಂಡಳಿ ದಿಗ್ಗಜರು ನಿಮ್ಮ ಜೊತೆ ಕೂತಿದ್ದಾರೆ. ಇಷ್ಟು ಸಪೋರ್ಟಿಂಗ್ ಸಿಸ್ಟಮ್ ಇರುವಾಗ ನೀವು ಕಣ್ಮುಚ್ಕೊಂಡು ಕುಂತ್ಕೊಂಡ್ರೆ ಏನೂ ಕಾಣಲ್ಲ. 7ನೇದು ಕೆಪಾಸಿಟಿ ಬಿಲ್ಡಿಂಗ್. ಕೆಪಾಸಿಟಿ ಬಿಲ್ಡಿಂಗ್ ಯಾಕೆ ಅಂತಂದರೆ, ಎಲ್ಲಿ ಅಪ್ಡೇಟ್ ಆಗಲ್ಲ ಅಲ್ಲಿ ಔಟ್ಡೇಟ್ ಆಗ್ತೀವಿ. ನಾವು ಅಪ್ಡೇಟ್ ಆಗಲೇಬೇಕು, ನಮ್ಮ ನಾಲೆಡ್ಜ್ ಅಪ್ಡೇಟ್ ಆಗಲೇಬೇಕು. ಯಾವ ಮಾರುಕಟ್ಟೆಯಲ್ಲಿ ಏನು ನಡೀತಿದೆ, ಯಾವ ವಸ್ತು ಎಲ್ಲಿ ಕಡಿಮೆಗೆ ಸಿಗ್ತಾ ಇದೆ, ಯಾವ ವಸ್ತುನ ನಾನು ಎಲ್ಲಿ ಕಳಿಸ್ಬೋದು ಅನ್ನೋದ್ರ ಬಗ್ಗೆ ಜ್ಞಾನ ಇರಲಿ. ಹೊಸತನಕ್ಕೆ ನಾವು ಒಕ್ಕೊಳ್ಳಿಲ್ಲ ಅಂತಂದರೆ ಕಬ್ಬಣ ತುಕ್ಕಿಡಿದ್ಬಿಡ್ತದೆ. ಯಾವುದೇ ವಸ್ತು, ಚಿನ್ನನೇ ಆದರೂ ತುಕ್ಕಿಡಿದಲ್ಲೇ ಇರ್ಬೋದು, ಏನು ಮಾಡ್ತೀರ ಅದು ಇಟ್ಕೊಂಡು. ಅದಕ್ಕೆ ಅಪ್ಡೇಟ್ ಆಗಿ, ಇಲ್ಲಾಂದರೆ ಔಟ್ಡೇಟ್ ಆಗ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಅರಕು ಕಾಫಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿದೆ.
ಹೆಂಗೆ ಹೇಳಿ? ಈಸ್ಟ್ ಕಮ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್, ವೇರ್ ವೆಸ್ಟ್ ಘಾಟ್ಸ್ ಅಂಡ್ ಈಸ್ಟ್ ಘಾಟ್ ಜಾಯಿಂಟ್ಸ್, ದಟ್ಸ್ ವೇರ್ ಅರಕ್ಕ ಕಮ್ಸ್. ನಾವಿರೋದು ವೆಸ್ಟರ್ನ್ ಘಾಟ್ಸ್ ಅಲ್ವೇನ್ರಿ, ತಮಿಳ್ನಾಡಲ್ಲಿ ಬರೋದು ಈಸ್ಟರ್ನ್ ಘಾಟ್ಸ್. ಅವೆರಡು ಜಾಯಿನ್ ಆಗೋ ಜಾಗನೇ ಅರಕ್ಕ, ಅದನ್ನೇ ಬ್ರ್ಯಾಂಡ್ ಮಾಡಿದ್ದಾರೆ ಅವರು. ಅದೇ ರೀತಿಯಾಗಿ ಎತ್ತೂರು ಹತ್ತೂರಿಗೆ ಮುಖ್ಯ ಆಗೋದ್ರ ಜೊತೆಗೆ ಹತ್ತೂರವ್ರನ್ನ ಸೇರಿಸ್ಕೊಳ್ಳೋ ಮುಖಾಂತರ ಎತ್ತೂರು ಕಾಫಿ ಕೊಡೆಯ ನನಗೆ ಅಂತ ಹೈದರಾಬಾದಲ್ಲೂ ಕೇಳಬೇಕು, ಇನ್ನೆಲ್ಲಿ ಮುಂಬೈಲೂ ಕೇಳಬೇಕು, ಕ್ಯಾಲಿಫೋರ್ನಿಯಲ್ಲೂ ಕೇಳೋ, ಆ ಥರ ಬ್ರ್ಯಾಂಡ್ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ರೆಗ್ಯುಲರ್ ಮೀಟಿಂಗ್ ಇಟ್ಕೊಳ್ಳಿ, ಹೊಸತನಕ್ಕೆ ಒಕ್ಕೊಳ್ಳಿ ಮತ್ತು ಅನ್ವೇಷಣೆಗೆ ಮತ್ತು ರಿಸರ್ಚ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮಗೆಲ್ಲ ಮತ್ತೊಮ್ಮೆ ಶುಭಕಾಮನೆಗಳು. ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಕಂಪನಿ ಹುಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಮುಂಚೆ ಕಂಪ್ನಿ ಅಂದರೆ ಭಯ ಆಗ್ಬಿಡೋದು, ಬಿಡಪ್ಪ ಅವೆಲ್ಲ ದೊಡ್ಡವರಿಗೆ, ನಮಗೆ ಯಾಕೆ, ನಾವಿಲ್ಲೇ ನಮ್ಮ ಕಂಫರ್ಟ್ ಝೋನಲ್ಲಿ ಇದ್ದೀವಿ ಅಂತ. ನಿಮ್ಮನ್ನ ಆ ಲೆವೆಲ್ಗೆ ಇವತ್ತು ಪ್ರಜಾಪ್ರಭುತ್ವ ತಂದಿದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡಬೇಕು. ನೀವೆಲ್ಲ ಮುಂದೆ ಬರ್ತೀರಿ. ಇನ್ನು 5 ವರ್ಷ ಬಿಟ್ಟು ನಾವು ಇದನ್ನು ದೊಡ್ಡ ಬಿಲ್ಡಿಂಗ್ ಉದ್ಘಾಟನೆ ಮಾಡೋಕ್ಕೆ ನಮ್ಮನ್ನು ಕರೆಸ್ತೀರಿ ಅಂತ ಆಶಾಭಾವನೆಗೆ ನಾನು ಮಾತು ತಿಳಿಸ್ತೇನೆ. ಧನ್ಯವಾದಗಳು. ಇದುವರೆಗೆ ಕೃಷಿ ಉತ್ಪನ್ನಗಳ ಕಂಪನಿ FPO ಮುನ್ನಡೆಸುವ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾಕ್ಟರ್ ನವೀನ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ಕೇಳೋಣ, ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತಂತೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ BN ಪ್ರಭಾಕರ್ ಅವರೊಂದಿಗಿನ ಸಂದರ್ಶನವನ್ನು. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆ ಅನ್ನುವಂಥದ್ದು ಇದು ಹೇಗೆ ಕೆಲಸವನ್ನು ಮಾಡುತ್ತೆ? ಇದೇನು ಅಂದರೆ ಈಗ ಕೇಂದ್ರ ಸರ್ಕಾರದ್ದೇ ಆಗಿದೆ, ಇದು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಸಂಬಂಧಪಟ್ಟದ್ದೇ ಆಗಿದೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಆಲ್ರೆಡಿ ನಾವು ಏನು PM ಕಿಸಾನ್ ಯೋಜನೆ ಏನು ಹೇಳಿದೀವೋ ಅದೇ ರೀತಿಯಂತೆ ಇದರಲ್ಲಿ ಪ್ರತಿ ಒಂದು ಹೆಕ್ಟರಿಗೆ 4,000 ರೂಪಾಯಿ ಹೊರತು ವ್ಯಾಲ್ಯೂದು ರೈತರಿಗೆ ಬೇಕಾದಂಥ ಕೃಷಿ ಪರಿಕರಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಮತ್ತು ಅವ್ರಿಗೆ ಈ ಒಂದು ನೈಸರ್ಗಿಕ ಕೃಷಿ ನ್ಯಾಚುರಲ್ ಫಾರ್ಮಿಂಗಿಗೆ ಏನು ಅವ್ರಿಗೆ ತರಬೇತಿಗಳು ಬೇಕೋ ಆ ತರಬೇತಿಗಳನ್ನು ರೈತರಿಗೆ ಒದಗಿಸ್ಕೊಡ್ತಕ್ಕಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ಕೃಷಿ ಪರಿಕರಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಮಾಡೋದು. ಪ್ರತಿ 1 ಹೆಕ್ಟೇರ್ ಪ್ರದೇಶಕ್ಕೆ 4,000 ರೂಪಾಯಿ ಅಂತೆ ಒಂದು ನೈಸರ್ಗಿಕ ಕೃಷಿ ಯೋಜನೆಯಲ್ಲಿ ರೈತರಿಗೆ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಐದಾರು ಇನ್ ಟರ್ಮ್ಸ್ ಆಫ್ ಇನ್ಪುಟ್ಸ್ ಮುಖಾಂತರ ಕೊಡ್ತೀವಿ ಮತ್ತು ಕೆಲವೊಂದು ಅವ್ರಿಗೆ ತರಬೇತಿಗೂ ಕೂಡ ಬೇಕಾದಂಥ ತರಬೇತಿನೂ ಕೊಡೋದ್ರ ಮುಖಾಂತರ ಈ ಹಣವನ್ನು ಸದ್ಬಳಕೆ ಮಾಡ್ತೀವಿ. ಭಾಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಯೋಜನೆ. ರೈತರು ಸದ್ಬಳಕೆ ಮಾಡ್ಕೋಬೇಕು ಮತ್ತು ನೈಸರ್ಗಿಕ ಕೃಷಿಯಲ್ಲಿ ತೊಡ್ಕೊಳ್ಬೇಕು ಅಂತೇಳಿ ಸಂದರ್ಭ ನಾನು ಕೇಳ್ಕೊಡ್ತೀನಿ. ಮತ್ತೊಂದು ಕಾರ್ಯಕ್ರಮ ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಅಭಿಯಾನ ಅನ್ನುವಂಥದ್ದು, ಇದರ ಒಂದು ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಬಹುದು? ಈಗ ಏನಾಗಿದೆ, ನಮಗೆ 1950s ಅಂದರೆ ನಮಗೆ ಫ್ರೀ ಇಂಡಿಪೆಂಡೆನ್ಸ್ ಸ್ವತಂತ್ರ ಬರುವ ಪೂರ್ವದಲ್ಲಿ ನಮ್ಮ ಆಹಾರ ಉತ್ಪಾದನೆ ಭಾಳಷ್ಟು ಕಡಿಮೆ ಇತ್ತು. ಅದರಿಂದ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ತದನಂತರ ನಾವು ಗ್ರೀನ್ ರೆವಲ್ಯೂಷನ್ ಆದಮೇಲೆ ಆಹಾರ ಉತ್ಪಾದನೆ ಚೆನ್ನಾಗಾಯಿತು, ಬಟ್ ಸಾಕಷ್ಟು ಉತ್ಪಾದನೆಯೂ ಆಯಿತು, ಚೆನ್ನಾಗೂ ಆಯಿತು. ಗ್ರೀನ್ ರೆವಲ್ಯೂಷನ್ ಆದ ನಂತರ ಏನು ಈ ಆಹಾರ ಭದ್ರತೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಒದಗಿಸಿ ಬಂತು. ಆದರೂ ನಂತರ ಏನಾಯಿತು, ಅದು ಕೆಲವು ಬೆಳೆಗಳಲ್ಲಿ ಮಾತ್ರ ಉತ್ಪಾದನೆ ಹೆಚ್ಚಾಗ್ತಕ್ಕಂಥದ್ದಾಯಿತು. ಈ ಸೀರಿಯಲ್ಸ್ಗಳಲ್ಲಿ ಹೆಚ್ಚು ಉತ್ಪಾದನೆ ಆಯಿತು. ಪಲ್ಸಸ್ಸು ಮತ್ತು ಆಯಿಲ್ ಸೀಡ್ಸಲ್ಲಿ ಸ್ವಲ್ಪ ಉತ್ಪಾದನೆ ಕಡಿಮೆನೇ ಇದೆ. ಆ್ಯಕ್ಚುಲಿ ಈಗಲೂ ಕೂಡ ನಾವು ಹೊರದೇಶಗಳಿಂದ ಈ ಒಂದು ಪಲ್ಸಸ್ಸು ಮತ್ತು ಆಯಿಲ್ ಸೀಡ್ಸ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಇದ್ರ ಮುಖಾಂತರ ಇಂಪೋರ್ಟ್ ಡ್ಯೂಟೀಸ್ನ ಹೆಚ್ಚು ನಾವು ಹೊರದೇಶಕ್ಕೆ ಹೋಗ್ತಕ್ಕಂಥದ್ದಾಗುತ್ತೆ. ಇದನ್ನು ನಾವು ಇಲ್ಲೇ ಉತ್ಪಾದನೆ ಮಾಡಿದ್ರೆ ಅವೆಲ್ಲವನ್ನು ಕೂಡ ನಾವು ಕಡಿಮೆ ಮಾಡಬಹುದು, ನಮ್ಮ ನಷ್ಟವನ್ನು ಸರಿದೂಗಿಸ್ಕೋಬೋದು ಅನ್ನೋ ಉದ್ದೇಶದಿಂದ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಮತ್ತು ಪೌಷ್ಟಿಕ ಅಭಿಯಾನ. ನೋಡಿ, ಪೌಷ್ಟಿಕ ಅಭಿಯಾನ ಯಾಕೆ ಹೇಳ್ತಾ ಇದ್ರ ಜೊತೆಗೆ ಅಂತಂದರೆ, ಈಗ ಎಷ್ಟು ಬೇಕೋ ಅಷ್ಟು ಆಹಾರ ಉತ್ಪಾದನೆ ಮಾಡೋದ್ರ ಜೊತೆಗೆ ಗುಣಮಟ್ಟದ ಆಹಾರ ಉತ್ಪಾದನೆ, ಈಗ ಸಾಕಷ್ಟು ಉತ್ಪಾದನೆಯನ್ನು ಮಾಡ್ತಾಯಿದ್ದೀವಿ, ಆಹಾರದ ಗುಣಮಟ್ಟ ಹೇಗಿದೆ ಅಂತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟು. ನ್ಯೂಟ್ರಿಷಿಯಸ್ ಆಗಿದೆಯಾ, ಯಾವುದೇ ರೀತಿಯ ಈ ಕೆಮಿಕಲ್ಸ್ ಅಡಲ್ಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು ಇದೆಯಾ, ಇವೆಲ್ಲವನ್ನು ಕೂಡ ನಾವು ನೋಡಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆ ಯೋಜನೆಯಲ್ಲಿ ಈ ಈವನ್ನು ಸೀರಿಯಲ್ಸಲ್ಲೂ ಕೂಡ ಅಕ್ಕಿ ಅಂತ ಇದೆ, ಮತ್ತು ಅಕ್ಕಿ ಅಂದರೆ ಏನು ಪ್ಯಾಡಿ, ಅದರಲ್ಲಿ ಆ ಒಂದು ಬೆಳೆಯಲ್ಲಿ ಉತ್ಪಾದನೆ ಜಾಸ್ತಿ ಮಾಡ್ತಕ್ಕಂಥದ್ದು. ಅದೇ ರೀತಿ ಪಲ್ಸಸ್ಸಲ್ಲಿ ಮತ್ತು ಆಯಿಲ್ ಸೀಡ್ಸಲ್ಲಿ ಇವನ್ನ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಕೇಂದ್ರ ಸರ್ಕಾರ, ಅದರಲ್ಲೂ ಅತ್ಯಂತ ಹೆಚ್ಚಿನ ಹಣವನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಮತ್ತು ಪೌಷ್ಟಿಕ ಅಭಿಯಾನದಲ್ಲೇ ನೀಡ್ತಕ್ಕಂಥದ್ದು ಮಾಡ್ತಾ ಇದೆ. ಈ ರೈತರಿಗೆ ಏನಾಗುತ್ತೆ, ಹೊಸ ಹೊಸ ತಾಂತ್ರಿಕತೆಗಳು ಬರ್ತಾ ಇರುತ್ತೆ, ಬಟ್ ರೈತರಿಗೆ ತಲುಪ್ತಾ ಇರಲ್ಲ.
ಇವನ್ನ ತಲುಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆಗಳನ್ನು ತಗೊಳ್ತಕ್ಕಂಥದ್ದು ಮಾಡುತ್ತೆ. ಬೇರೆ ಬೇರೆ ಎಲ್ಲ ಕಡೆ ಏನೇನಾಗಿದೆ ಅಥವಾ ಏನು ಸೈಂಟಿಸ್ಟ್ಗಳು ಹೊಸ ಹೊಸ ವಿಧಾನಗಳ ಪದ್ಧತಿಗಳನ್ನು ಕಂಡುಹಿಡ್ತಿರ್ತಾರೋ ಆ ಹೊಸ ಹೊಸ ಪದ್ಧತಿಗಳನ್ನು ರೈತರಿಗೆ ಈ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಪ್ರಾತ್ಯಕ್ಷಕ್ಕೆ ಬೇಕಾದಂಥ ಪರಿಕರಗಳನ್ನು ಮತ್ತು ಪ್ರಾತ್ಯಕ್ಷಿಕೆ ಮಾಡೋ ಸಂದರ್ಭದಲ್ಲಿ ರೈತರಿಗೆ ಅವ್ರಿಗಿನ್ನೂ ಫಸ್ಟ್ ಮನವರಿಕೆ ಮಾಡಬೇಕು, ಬೇಕಾದಂಥ ತರಬೇತಿ ಕೊಡ್ತಕ್ಕಂಥದ್ರ ಮುಖಾಂತರ ಈ ಒಂದು ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಅಭಿಯಾನದಲ್ಲಿ ಇವೆಲ್ಲವನ್ನು ಕೂಡ ತೊಡಗಿಸ್ಕೊಂಡು ಒಟ್ಟು ಆ ಬೆಳೆಯಲ್ಲಿ ಉತ್ಪಾದನೆ ಜಾಸ್ತಿ ಮಾಡಬೇಕು, ಏರಿಯಾ ಜಾಸ್ತಿ ಮಾಡಬೇಕು. ಏನಾಗುತ್ತೆ, ಈಗ ಸೀರಿಯಲ್ಸಲ್ಲಿ ನಮಗೆ ಉತ್ಪಾದನೆ ಜಾಸ್ತಿ ಮಾಡಬೇಕಾಗಿದೆ, ಪಲ್ಸಸ್ಸು ಮತ್ತು ಆಯಿಲ್ ಸೀಡ್ಸಲ್ಲಿ ಏರಿಯಾನೇ ಜಾಸ್ತಿ ಮಾಡಬೇಕಾಗಿದೆ, ಏರಿಯಾನೂ ಜಾಸ್ತಿ ಮಾಡಬೇಕು, ಉತ್ಪಾದನೆಯೂ ಜಾಸ್ತಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಏನು ಬೇಕೋ ಆ ತಾಂತ್ರಿಕತೆಗಳನ್ನು ಈ ಒಂದು ಯೋಜನೆ ಮುಖಾಂತರ ರೈತರಿಗೆ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಅನಿಸ್ತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾರೆ. ಇದು ಭಾಳಷ್ಟು ಆಗಬೇಕಾಗಿದೆ. ಇದನ್ನು ಮಾಡೋದ್ರ ಮುಖಾಂತರ ನಮ್ಮ ಏನು ನಾವು ಇಂಪೋರ್ಟ್ ಡ್ಯೂಟೀಸ್ನ ಹೆಚ್ಚು ಕೊಡ್ತಾ ಇದ್ದೀವಿ ಅದನ್ನು ತಡಿತಕ್ಕಂಥದ್ದನ್ನ ನಮ್ಮ ರೈತರೆಲ್ಲರೂ ಕೂಡ ಮಾಡಬೇಕಾಗಿದೆ. ಇದಿಷ್ಟು ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಅಭಿಯಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಮತ್ತೊಂದು ಬಹಳ ದೊಡ್ಡ ಕಾರ್ಯಕ್ರಮ ಮತ್ತು ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ VBG ರಾಮ್ಜಿ ಅನ್ನುವಂಥದ್ದು. ಇತ್ತೀಚೆಗೆ ಹೊಸ ರೂಪದಲ್ಲಿ ಇದು ಬಂದಿದೆ. ಇದನ್ನ ಕೃಷಿ ಕ್ಷೇತ್ರದಲ್ಲಿ ಕೃಷಿಕರು ಹೇಗೆ ಸದ್ಬಳಕೆಯನ್ನು ಮಾಡ್ತಾರೆ? ಈ ಹಿಂದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದು ಏನಿತ್ತು ಅದನ್ನೇ VBG ರಾಮ್ಜಿ ಅಂತಕ್ಕಂಥ ಒಂದು ಹೊಸ ನಾಮಕರಣದಲ್ಲಿ ಒಂದಿಷ್ಟು ಗೈಡ್ಲೈನ್ಸ್ನ ಒಂದಿಷ್ಟು ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದಾಗಿದೆ. ಈ VBG ರಾಮ್ಜಿ ಅಂತಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಅಂತಕ್ಕಂಥದ್ದು ಈ ಒಂದು VBG ರಾಮ್ಜಿ ಫುಲ್ ಫಾರಮು. ಈ ಯೋಜನೆ ಒಂದು ಮಾಡೋದ್ರ ಮುಖಾಂತರ ರೈತರಿಗೆ ಈಗೇನಾಗುತ್ತೆ, ಸಾಕಷ್ಟು ರೈತರಿಗೆ ಏನು ಅವರು ಒಂದು ಸೀಸನಲ್ಲಿ ಬೆಳೆ ಬೆಳೆದ ನಂತರ ಅವರಿಗೆ ಯಾವುದೇ ರೀತಿಯ ಆದಾಯ ತರ್ತಕ್ಕಂಥ ಚಟುವಟಿಕೆಗಳೇ ಇರೋದಿಲ್ಲ. ಅವರಿಗೆ ಉದ್ಯೋಗ ಕೊಡಬೇಕು, ಯಾಕಂದರೆ ಜೊತೆಗೆ ಕೃಷಿಯನ್ನು ಉತ್ಪಾದನೆ ಜಾಸ್ತಿ ಮಾಡೋದ್ರ ಜೊತೆಗೆ ಉದ್ಯೋಗನೂ ಕೂಡ ಕೊಡಬೇಕು ಒಂದು ಉದ್ದೇಶದಿಂದ ಕೃಷಿಕರಿಗೆ ಇದು ಮಾಡಿರ್ತಕ್ಕಂಥದ್ದು ಇದೆ. ವರ್ಷದಲ್ಲಿ 125 ದಿವಸ, ಹಿಂದೆ ಏನು 100 ದಿವಸ ಇತ್ತು ಅದನ್ನು 125 ದಿವಸವರೆಗೂ ಕೂಡ ಅವರಿಗೆ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಆಗಿದೆ. ಪ್ರತಿ ಒಂದು ಮ್ಯಾನ್ ಡೇಸ್ಗೆ 370 ರೂಪಾಯಿ ಪ್ರತಿದಿನಕ್ಕೆ ಕೊಡ್ತಕ್ಕಂಥ ಯೋಜನೆ ಆಗಿದೆ. ಮತ್ತು ಇದ್ರ ಜೊತೆಗೆ ಇದು ಏನಾಗಿದೆ, ಪ್ರಮುಖವಾಗಿ ಈ ಒಂದು VBG ರಾಮ್ಜಿ ಟಾರ್ಗೆಟ್ ಏನಿದೆ ಅಂದರೆ ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ಧ್ಯೇಯವನ್ನು ಇಟ್ಕೊಂಡಿದೆ. ಮತ್ತು ಗ್ರಾಮೀಣ ಪ್ರದೇಶ ಅಂದ್ಕೂಡಲೇ ಬಹುತೇಕ ರೈತರೇ ಇರ್ತಾರೆ, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೃಷಿಕರಿಗೆ ಬೇಕಾದಂತಹ ಅವನ್ನ ಒದಗಿಸ್ಕೊಡ್ತಕ್ಕಂಥದ್ದು ಕೂಡ ಒಂದು ಎರಡನೇ ಇಂಪಾರ್ಟೆಂಟು. ಮತ್ತು ಲೈವ್ಲಿಹುಡ್ ಜೀವನೋಪಾಯ ಚಟುವಟಿಕೆಗಳನ್ನು ಮಾಡಲಿಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ. ಮತ್ತು ಕ್ಲೈಮೇಟ್ ರೆಸಿಲಿಯನ್ಸ್ ಅಂದರೆ ತಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಳೆ ಏರುಪೇರಾಗ್ತಕ್ಕಂಥದ್ದು, ಹವಾಮಾನ ಬದಲಾವಣೆಗಳಾಗ್ತಾ ಇದೆ. ಅವಕ್ಕೆ ಸಿದ್ಧಗೊಳಿಸ್ತಕ್ಕಂಥದ್ದು ನಿಟ್ಟಿನಲ್ಲಿ ಹೇಮ್ ಇಟ್ಕೊಂಡು VBG ರಾಮ್ಜಿ ಹೊಸ ಒಂದು ಯೋಜನೆ ನಿರ್ಮಾಣಗೊಂಡಿದೆ. ರೈತರು ಏನು ಈ ಯೋಜನೆಯನ್ನು ಇದು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರಿಗೆ ಏನಾಗಿದೆ, ಈ ಯೋಜನೆಯಲ್ಲಿ ನೇರವಾಗಿ ರೈತರಿಗೆ ಉಪಯೋಗ ಆಗ್ತಕ್ಕಂಥದ್ದು ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಟ್ರೆಂಚ್ ಕಂಬಂಡ್ಸ್ ಅಂತ ಅಂತೀವಲ್ಲ ಅವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಇವೆಲ್ಲವನ್ನು ಕೂಡ ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಡೈವರ್ಷನ್ ಚಾನಲ್ಸ್, ಈಗ ರೈತರು ತಮ್ಮ ಜಮೀನುಗಳಲ್ಲಿ ಬದುಗಳು ನಿರ್ಮಾಣ ಮಾಡ್ಕೊಳ್ಳೋ ಜೊತೆಗೆ ಸಿಕ್ಕಾಪಟ್ಟೆ ಮಳೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮಳೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವು ಹೆವಿ ಮಳೆ ಶಾರ್ಟ್ ಪೀರಿಯಡಲ್ಲಿ ಆಗ್ತಕ್ಕ ಸಂದರ್ಭದಲ್ಲಿ ಆ ಮಳೆ ನೀರನ್ನು ಶೇಪ್ ಆಗಿ ಡಿಸ್ಪೋಸಲ್ ಮಾಡಬೇಕು. ಇಲ್ಲ ಅಂತಂದರೆ ಅವ್ರ ಭೂಮಿಗಳೇ ಸಾಕಷ್ಟು ಕೊರಕಲಾಗ್ತಕ್ಕಂಥದ್ದಾಗತ್ತೆ, ಮಣ್ಣು ಕೊಚ್ಚಣೆ ಆಗ್ತಕ್ಕಂಥದ್ದಾಗತ್ತೆ. ಇವೆಲ್ಲವನ್ನು ಕೂಡ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಆ ಡೈವರ್ಷನ್ ಚಾನಲ್ಸ್ನ ಫಾರ್ಮ್ ಪಾಂಡ್ ಮಾಡಲಿಕ್ಕೆ ಮತ್ತು ಟ್ರೆಂಚ್ ಕಂಪೌಂಡ್ ಮಾಡಲಿಕ್ಕೆ ಇವೆಲ್ಲವಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಅವಕಾಶ ಇದೆ. ತಾವುಗಳು ಅದನ್ನು ಬಳಕೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಏನು ಕೃಷಿಯಲ್ಲಿ ತಗೊಳ್ತಕ್ಕಂಥ ವೆಚ್ಚವನ್ನು ಕಡಿಮೆ ಮಾಡ್ಬೋದು, ತಮಗೆ ಉದ್ಯೋಗವೂ ಕೂಡ ಸಿಕ್ಕಂಗೆ ಆಗ್ತಕ್ಕಂಥದ್ದಾಗುತ್ತೆ. ಸರ್, ಕಡೆಯದಾಗಿ ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಎನ್ನುವಂಥದ್ದು ಇದು ಕೂಡ ಒಂದು ದೊಡ್ಡ ಒಂದು ಯೋಜನೆ ಮತ್ತು ನಮ್ಮ ಕೃಷಿಕರಿಗೆ ಬಹಳ ಉಪಯುಕ್ತವಾಗ್ತಕ್ಕಂತಹ, ನೇರವಾಗಿ ಉಪಯುಕ್ತವಾಗ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ಬಗ್ಗೆ ತಿಳಿಸ್ಕೊಡಿ. ಈಗ ಸಾಕಷ್ಟು ನಮ್ಮ ರೈತರು ಉತ್ಪಾದನೆಯನ್ನು ಮಾಡತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಕಷ್ಟ ಆದ ಚಿಂತೆ ಇಲ್ಲ, ಸ್ವಲ್ಪ ವೆಚ್ಚ ಜಾಸ್ತಿ ಆದ ಚಿಂತೆ ಇಲ್ಲ, ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಉತ್ಪಾದನೆ ಮಾಡಿದ ನಂತರ ಆ ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಮಾರ್ಕೆಟಲ್ಲಿ ಸರಿಯಾದ ದರ ಸಿಗದೇ ಇರತಕ್ಕಂಥ ಸಂದರ್ಭಗಳು ಅನೇಕ ಬಾರಿ ಅನೇಕ ಬೆಳೆಗಳಲ್ಲಿ ನಾವು ನೋಡಿದ್ದೀವಿ. ಉತ್ಪಾದನೆ ಎಕ್ಸಸ್ ಆದ ನಂತರ ಅವಾಗೇನಾಗುತ್ತೆ, ರೈತರು ಬೀದಿಯಲ್ಲೇ ದವಸ ಧಾನ್ಯಗಳನ್ನು, ತರಕಾರಿಗಳನ್ನು ಅವನ್ನೆಲ್ಲನೂ ಕೂಡ ಚೆಲ್ಲಿ ಅವರ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಾಕಷ್ಟು ಬಾರಿ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಪದಾರ್ಥವನ್ನು ಸರ್ಕಾರನೇ ಒಂದು ಏಜೆನ್ಸಿ ಮುಖಾಂತರ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಒಂದು ದರ ನಿರ್ಧಾರಣೆ ಮಾಡಿರುತ್ತೆ. ಖರ್ಚು ವೆಚ್ಚಗಳು ಮತ್ತು ಉತ್ಪಾದನೆ ಆಗ್ತಕ್ಕಂಥದ್ದು ಮತ್ತು ಅವ್ರಿಗೆ ಲಾಭ ಆಗ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಒಂದು ತುಲನಾತ್ಮಕವಾಗಿ ಪರಿಗಣಿಸಿ
ಒಂದು ದರ ನಿರ್ಧಾರಣೆ ಮಾಡ್ತಕ್ಕಂಥದ್ದು ಮಾಡುತ್ತೆ. ಆ ದರದಂತೆ ಸರ್ಕಾರ ಆ ಬೆಳೆದಂಥ ಬೆಳೆಗಳನ್ನು ಖರೀದಿ ಮಾಡ್ತಕ್ಕಂಥದ್ರ ಮುಖಾಂತರ ರೈತರಿಗೆ ಈ ಥರದ್ದು ದರಗಳು ಬಿದ್ದೋದ ಸಂದರ್ಭದಲ್ಲಿ ರೈತರಿಗೆ ಸಕಾಲದಲ್ಲಿ ನೆರವಿಗೆ ಬರ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಮಾಡ್ತಾ ಇದೆ. ಈಗ ನೋಡಿ, ಈಗ ನಮ್ಮ ಇದರಲ್ಲೇ ಹಾಸನ ತಗೊಂಡ್ರೆ ಸಾಕಷ್ಟು ರಾಗಿ ಬೆಳೀತಕ್ಕಂಥದ್ದು ಮಾಡ್ತಾರೆ. ರಾಗಿ ಬೆಳೆದಿರ್ತಕ್ಕಂಥದ್ದು ಹೊರಗಡೆ ಮಾರಾಟ ಮಾಡೋ ಸಂದರ್ಭದಲ್ಲಿ ಅವಾಗ 2,500-3 ಸಾವಿರ ರೂಪಾಯಿ ಅಷ್ಟೇ ಸಿಗ್ತಾ ಇತ್ತು. ಆದರೆ ಇತ್ತೀಚೆಗೆ ರಾಗಿಗೆ ಬೆಂಬಲ ಬೆಲೆ ಎಲ್ಲ ಜಾಸ್ತಿ ಮಾಡಿದ್ಮೇಲೆ 5,205 ರೂಪಾಯಿ 1 ಕ್ವಿಂಟಾಲ್ ರಾಗಿಗೆ ಸಿಗ್ತಕ್ಕಂಥದ್ದಾಗಿದೆ. ಮತ್ತೆ ಪ್ರತಿ ರೈತರಿಂದ ಇಂದಿನ ವರ್ಷ 10 ಕ್ವಿಂಟಾಲ್ನಂತೆ ಖರೀದಿ ಮಾಡಿರ್ತಕ್ಕಂಥದ್ದಾಗಿದೆ. ಈ ರೀತಿ ಖರೀದಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅವಾಗ ದರನು ಕೂಡ ಒಂದು ಸ್ಥಿರವಾಗಿರುತ್ತೆ, ರೈತರಿಗೆ ನೆರವಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ರೈತರು ಬೆಳೆದಿರ್ತಕ್ಕಂಥದ್ದನ್ನ ಏನು ಈ ದರ ನಿರ್ಧಾರಣೆ ಮಾಡಿದ್ರು ಅದರ ಅರ್ಧದಲ್ಲೇ ಕೊಟ್ಬಿಟ್ಟು ಅವರು ಹಾಕಿರ್ತಕ್ಕಂಥ ಖರ್ಚನ್ನು ಕೂಡ ಸರಿದೂಗಿಸೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಆಗ್ತಕ್ಕಂಥದ್ದಾಗುತ್ತೆ. ಬಟ್ ಈ ಒಂದು ಮಿನಿಮಮ್ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ನಿಜವಾಗ್ಲೂ ರೈತರಿಗೆ ಭಾಳಷ್ಟು ಉಪಯೋಗ ಆಗ್ತಕ್ಕಂಥದ್ದಾಗುತ್ತೆ. ಇದು ಪ್ರತಿ ವರ್ಷವೂ ಕೂಡ ಈ ದರ ಏನು ರಿವೈಸ್ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತಾನೆ ಇರುತ್ತೆ. ಅದೇ ರೀತಿ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಥರನಂಥ ಮುಸ್ಕಿನ ಜೋಳಕ್ಕೂ ಕೂಡ 2,410 ಇದೆ. ಬಟ್ ಸರ್ಕಾರ ಇಂಟರ್ವೆನ್ಷನ್ ಆಗಬೇಕು. ಆ ಕನಿಷ್ಠ ಬೆಂಬಲ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಇಂಟರ್ವೆನ್ಷನ್ ಆದರೆ ಮಾತ್ರ ಇವೆಲ್ಲವೂ ಕೂಡ ಸಿಗುತ್ತೆ, ಇಲ್ಲದೆ ಇದ್ರೆ ಬರೋದಿಲ್ಲ. ಮತ್ತೆ ನೋಡಿ, ಈಗ ನೆಲಗಡಲೆಯಲ್ಲಿ ಶೇಂಗಾದಲ್ಲಿ 7,517 ರೂಪಾಯಿ 1 ಕ್ವಿಂಟಾಲ್ ಶೇಂಗಾಕ್ಕೆ ದರ ನಿರ್ಧಾರಣೆ ಮಾಡಿದ್ದಾರೆ. ಅದೇ ರೀತಿ ತೊಗರಿ ತಗೊಂಡ್ರೆ ತೊಗರಿಗೆ 8,450 ಇದೆ. ಇದೆಲ್ಲ ಏನಂದ್ರೆ ಒಂದು ಸ್ಟೇಬಲ್ ಹೊರಗಡೆ ಮಾರ್ಕೆಟಲ್ಲೂ ಕೂಡ ದರ ಸ್ಟೇಬಲ್ ಆಗಿರಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ಈ ರೀತಿ ಕೇಂದ್ರ ಸರ್ಕಾರ ಸಾಕಷ್ಟು ಈ ಥರದ ಯೋಜನೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮಾಡ್ತಾ ಇರೋದ್ರಿಂದ ತಾವುಗಳು ಇವೆಲ್ಲವನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ಆ ಥರದ್ದು ಇಂಟರ್ವೆನ್ಷನ್ ಆದಾಗ ತಮಗೆ ಅನೌನ್ಸ್ಮೆಂಟ್ ಮಾಡುತ್ತೆ, ತಾವು ಬೆಳೆದಿರ್ತಕ್ಕಂಥ ಬೆಳೆದು ದೃಢೀಕರಣ ಇಟ್ಟುಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇದನ್ನು ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ಅದನ್ನು ಕೊಡಲಿಕ್ಕೆ ಮುಂದೆ ಬಂದರೆ ಸರ್ಕಾರ ತಗೊಳ್ತಕ್ಕಂಥದ್ದು ಕೂಡ ಮಾಡ್ತಾ ಇದೆ. ಒಳ್ಳೆಯ ಕಾರ್ಯಕ್ರಮ ಇದಾಗಿದೆ. ಈ ಥರದ್ದು ಇನ್ನೂ ಕೂಡ ಹೆಚ್ಚು ಮಾಡಬೇಕು, ಮತ್ತು ಸಾಕಷ್ಟು ಸ್ಟೋರೇಜ್ ಪಾಯಿಂಟ್ಸ್ ಮಾಡಬೇಕು. ಅದರಿಂದ ಏನಾಗುತ್ತೆ, ರೈತರಿಗೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ. ಇದುವರೆಗೆ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತಂತೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ BN ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು.